ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಸುಮನಸೇ ನಮಃ. ಓಂ ತ್ವಂ ಹತ್ಯದಿಂದ್ರ ಕುತ್ಸಮಾವಹ ಶುಶ್ರೂಷಮಾಣಸ್ತನ್ವಾಸಮರ್ಯೇ ದಾಸಂ ಯಚ್ಛುಷ್ಟಂ ಕುಯವಂ ನ್ಯಸ್ಮ ಅರಂಧಯ ಆರ್ಜುನೇಯಾಯ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 366ನೇಯ ಭಾಗ ಇದು. ಅದರಲ್ಲಿ ನಾವಿವತ್ತು ನೋಡಬೇಕಾಗಿರುವಂಥದ್ದು 108ನೇಯ ವಸುಮನಾಹ ಎಂಬ ಶಬ್ದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನಾವು ನೋಡುವರಿದ್ದೇವೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಈ ಬೃಹತಿ ಮಂತ್ರಕ್ಕೆ ಅನ್ನೋದನ್ನ ನೋಡುವುದಕ್ಕಿಂತ ಮುಂಚೆ ಈ ವಸುಮನಾಹ ಎಂಬ ಶಬ್ದಕ್ಕೆ ಸಾಧಾರಣವಾಗಿ ಏನೇನು ಅರ್ಥಗಳು ಪ್ರಾಪ್ತ ಆಗಬಹುದು ಅಂತ ಅನ್ನೋದನ್ನ ನೋಡೋಣ. ವಸು ಅಂದ್ರೆ ಶುದ್ಧವಾದದ್ದು ಅಂತ ಅರ್ಥ. ಶುದ್ಧವಾದಂತಹ ಮನಸ್ಸುಳ್ಳವನು ಭಗವಂತ, ನಿರ್ದುಷ್ಟವಾದಂತಹ ವ್ಯಕ್ತಿತ್ವ ಉಳ್ಳವನು ಅಂತ ಅರ್ಥ. ವಸು ಅಂದ್ರೆ ಅಷ್ಟವಸುಗಳಲ್ಲಿ ಮುಖ್ಯನಾದಂತಹ ಅಗ್ನಿ. ಆ ಅಗ್ನಿಯನ್ನ ತನ್ನ ಪ್ರತೀಕವಾಗಿ ತಿಳಿದವನು. ಅಗ್ನಿಯ ಪ್ರತೀಕದಲ್ಲಿ ಕೂಡ ಭಗವಂತನನ್ನು ಆರಾಧನೆ ಮಾಡ್ತಾರೆ. ವ ಅಂದ್ರೆ ಜ್ಞಾನ ಅಂತ ಅರ್ಥ. ಸು ಅಂದ್ರೆ ಸುಖ ಅಂತ ಅರ್ಥ. ಭಗವಂತನ ಮನಸ್ಸು, ಭಗವಂತನ ಆತ್ಮ ಅದ್ಯಾವುದೂ ಬೇರೆ ಬೇರೆ ಅಲ್ಲ. ಒಟ್ಟಾರೆ ಭಗವಂತನ ಮನಸ್ಸು ಅಂದ್ರೆ ಭಗವಂತನ ಸ್ವರೂಪ ಅಂತ ಅರ್ಥ. ಅದು ಜ್ಞಾನಾತ್ಮಕವಾದದ್ದು ಮತ್ತೆ ಸುಖಾತ್ಮಕವಾದದ್ದು. ಆದ್ರಿಂದ ಅವನನ್ನು ವಸುಮನಾಹ ಅಂತ ಹೇಳ್ತಾರೆ. ಮತ್ತೆ ವಸುಮನಾಹ ಅಂದ್ರೆ ಈ ದೇವತೆಗಳಲ್ಲಿ ಶ್ರೇಷ್ಠ, ವರಿಷ್ಠ ಅಂತ ಕೂಡ ಅರ್ಥ ಇದೆ. ಸುಮನಸ್ಸು ಅಂದ್ರೆ ದೇವತೆಗಳು, ಅವರಲ್ಲಿ ವ ಅಂದ್ರೆ ಶ್ರೇಷ್ಠ. ಮತ್ತೆ ವಸು ಅಂದ್ರೆ ರಾಜ್ಯ, ಕ್ಷೇತ್ರ ಅಂತ ಹೀಗರ್ಥ. ಸಾಮ್ರಾಜ್ಯ ಅದನ್ನ ಭಕ್ತರಿಗಾಗಿ ಕೊಡುವಂಥವನು, ಕೊಡುವಂತಹ ಉದಾರವಾದ ಮನಸ್ಸಿದ್ದವನು. ಅದಕ್ಕಾಗಿ ಆತ ವಸುಮನಾಹ. ಮತ್ತೆ ಸುಮನಸ್ಸು ಅಂದ್ರೆ ಶ್ರೇಷ್ಠವಾದಂತಹ ಮನಸ್ಸುಳ್ಳಂತಹ ಭಕ್ತ ಯಾರಿದ್ದಾನೆ, ತನಗಾಗಿ ಪೂಜೆಯನ್ನು ಸಲ್ಲಿಸುವಂತಹ ಭಕ್ತ ಯಾರಿದ್ದಾನೆ, ಆ ಭಕ್ತನನ್ನ ತಾನು ಸ್ವೀಕಾರ ಮಾಡುವಂಥವನು, ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡುವಂಥವನು. ಆ ಕಾರಣಕ್ಕಾಗಿ ಅವನನ್ನ ವಸುಮನಾಹ ಅಂತ ಹೇಳಬಹುದು. ಮೂಲ ಋಗ್ವೇದದಲ್ಲಿ ತ್ವಂಹತ್ಯದಿಂದ್ರ ಕುತ್ಸಮಾವಹ ಶುಶ್ರೂಷಮಾಣಸ್ತನ್ವಾಸಮರ್ಯೇ ದಾಸಂ ಯಚ್ಛುಷ್ಟಂ ಕುಯವಂ ನ್ಯಸ್ಮ ಅರಂಧಯ ಆರ್ಜುನೇಯಾಯ ಶಿಕ್ಷನ್ ಅಂತ ಪೂರ್ಣವಾದ ಮಂತ್ರ. ಅಲ್ಲಿ ಶಿಕ್ಷನ್ ಅನ್ನುವಂಥ ಒಂದು ಶಬ್ದವನ್ನ ತೆಗೆದುಹಾಕಿ ಆರ್ಜುನೇಯಾಯ ಅನ್ನುವವರೆಗೆ ಈ ಬೃಹತಿ ಮಂತ್ರವನ್ನ ಪೋಣಿಸಿದ್ದಾರೆ. ಬೃಹತಿ ಮಂತ್ರದಲ್ಲಿ ಒಂದೊಂದು ಪಾದದಲ್ಲಿ 99 ಅಕ್ಷರಗಳು ಬರಬೇಕು. ನಾವು ಅದನ್ನ ಹಿಂದೆ ನೋಡಿದ್ದೇವೆ. ಹಾಗಾಗಿ ಈ ಶಿಕ್ಷನ್ ಅನ್ನುವ ಒಂದನ್ನು ತೆಗೆದುಹಾಕಿ ಒಟ್ಟಾರೆ ಮಂತ್ರದಲ್ಲಿ 36 ಅಕ್ಷರಗಳು ಬರುವಂತೆ ಮಾಡುವುದಕ್ಕಾಗಿ ಈ ರೀತಿಯಾಗಿ ಆರ್ಜುನೇಯಾಯ ಅನ್ನುವವರೆಗೆ, ತ್ವಂಹತ್ಯದಿಂದ್ರ ಅಲ್ಲಿಂದ ಆರ್ಜುನೇಯಾಯ ಅನ್ನುವವರೆಗೆ ಈ ಮಂತ್ರ ನಮ್ಮ ಎದುರಿಗಿದೆ. ಈಗ ಮೂಲತಃ ಸಾಯಣಾಚಾರ್ಯರು ಶಿಕ್ಷನ್ ಅನ್ನುವವರೆಗೇನೆ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಭಗವಂತರಾಯರು ಕೂಡ
ಮೂಲ ಮಂತ್ರಗಳಿಗೆ, ಋಗ್ವೇದದ ಮೂಲ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡುವಾಗ ಶಿಕ್ಷಣ್ ಅನ್ನುವವರಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಬೃಹತಿ ಮಂತ್ರವನ್ನ ಮಾತ್ರ ಮುಖ್ಯವಾಗಿಟ್ಕೊಂಡಂತಹ ರಘುನಾಥ ತೀರ್ಥರು ಆರ್ಜುನೇಯಾಯ ಅನ್ನುವವರಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ರಘುನಾಥ ತೀರ್ಥರ ವ್ಯಾಖ್ಯಾನ ಮತ್ತೆ ಸಾಯಣಾಚಾರ್ಯರ ವ್ಯಾಖ್ಯಾನ ಪರಸ್ಪರ ಒಂದನ್ನ ಹೋಲ್ತವೆ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಹೀಗೆ ಕಂಡು ಬರ್ತದೆ. ಇಂದ್ರ ಅಂತ ಭಗವಂತನಿಗೆ ಸಂಬೋಧನ, ದಾಸಂ ಅಂತಿದೆ. ಮಂತ್ರದ ಎರಡನೇ ಅರ್ಥದಲ್ಲಿ ದಾಸಂ ಅನ್ನೋ ಶಬ್ದಕ್ಕೆ ದಾಸಾಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಮುಂದೆ ಆರ್ಜುನೇಯಾಯ ಅಂತಿದೆ. ಆರ್ಜುನೇಯ ಅಂದ್ರೆ ಅರ್ಜುನಿ ಎಂಬುವವಳ ಮಗ. ಸಾಯಣಾಚಾರ್ಯರ ದೃಷ್ಟಿಯಲ್ಲಿ ಮತ್ತೆ ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಅರ್ಜುನಿ ಎಂಬುವವಳ ಮಗ ಈತ ಒಬ್ಬ ಭಕ್ತ. ಅವನನ್ನ ಈ ಇಂದ್ರ ಅಥವಾ ಭಗವಂತ ರಕ್ಷಿಸಿದ ಅಂತ. ಕೆಲವು ಕಡೆ ಇದನ್ನ ಸರಿಯಾಗಿ ಗಮನಿಸದೆ ಕೆಲವರು ಅನುವಾದ ಮಾಡುವವರು ಅರ್ಜುನನ ಮಗ ಅಂತ ಮಾಡಿಬಿಟ್ಟಿದ್ದಾರೆ. ಅರ್ಜುನಿಯ ಮಗ ಅಂತೇನಿದೆಯಲ್ಲ ಸಾಯಣ ಭಾಷ್ಯಕ್ಕೆ ಮತ್ತು ರಘುನಾಥ ತೀರ್ಥರ ಭಾಷ್ಯಕ್ಕೆ ಅನುಸಾರವಾಗಿ, ಅದು ಅರ್ಜುನಿ ಅಂದ್ರೆ ಯಾರು ಏನು ಅಂತ ನಮಗೇನು ಗೊತ್ತಾಗೋದಿಲ್ಲ. ಅದು ಆ ಕಡೆ ಇರಲಿ ಅಂತೂ ಅವರು ಹಾಗೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ಭಗವಂತರಾಯರ ವ್ಯಾಖ್ಯಾನದಲ್ಲೂ ಕೂಡ ಅರ್ಜುನಿಯ ಮಗ ಅಂತಾನೆ ವ್ಯಾಖ್ಯಾನ ಇದೆ. ಆ ಅರ್ಜುನಿ ಅನ್ನುವುದನ್ನು ಗಮನಿಸಿದೆ ಕೆಲವರು ಅರ್ಜುನನ ಮಗ ಅಂತ ಏನು ವ್ಯಾಖ್ಯಾನ ಮಾಡಿದ್ದಾರೆ. ಅದಂತೂ ಪೂರ್ಣ ಅಪರ್ಧನೆ. ಅದಕ್ಕೆ ಯಾವ ಆಧಾರವೂ ಇಲ್ಲ. ಅರ್ಜುನಿಯ ಮಗ ಒಬ್ಬ ಇದ್ದ ಅನ್ನೋದಕ್ಕೂ ಕೂಡ ಯಾವುದೇ ಆಧಾರ ಕಾಣಿಸೋದಿಲ್ಲ. ಆದರೂ ಸಾಯಣಾಚಾರ್ಯರು, ರಘುನಾಥ ತೀರ್ಥರು, ಭಗವಂತಾಚಾರ್ಯರು ಮೂರು ಜನ ಅದನ್ನು ಹಾಗೆ ವ್ಯಾಖ್ಯಾನ ಅಂತೂ ಮಾಡಿದ್ದಾರೆ. ಅರ್ಜುನನ ಮಗ ಅನ್ನುವುದಕ್ಕಂತೂ ಯಾವ ಆಧಾರವೂ ಕಾಣಿಸೋದಿಲ್ಲ. ಅರ್ಜುನಿ ಅಂತ ಸ್ತ್ರೀಲಿಂಗದಲ್ಲಿದ್ದುದನ್ನ ಅರ್ಜುನನ ಪರಿಚಯ ಇದ್ದವರು ತಪ್ಪಾಗಿ ಓದಿ ಮಾಡಿಕೊಂಡಿರುವಂತಹ ಒಂದು ಅರ್ಥ ಅಷ್ಟೇ. ಅದು ಹಾಗೆ ಎಲ್ಲಾದ್ರೂ ಇದ್ರೆ ಅದನ್ನ ಹೊಡೆದು ಹಾಕಬೇಕು. ಅವನಿಗೆ, ಆ ಅರ್ಜುನಿಯ ಮಗನಾದ ಒಬ್ಬ ಭಕ್ತನಿಗೆ ಧನವನ್ನು ಕೊಡಬೇಕಾಗಿತ್ತು ಈ ಇಂದ್ರ. ಯುದ್ಧದಲ್ಲಿ ಆ ಭಕ್ತ ತನ್ನ ಜಯಕ್ಕಾಗಿ ಇಂದ್ರನನ್ನ ಸೇವೆ ಮಾಡಿದ. ಕುತ್ಸೇನ ಸೇವ್ಯಮಾನಃ ತನ್ವಾ ಶರೀರೇಣ ಪೃಥಕ್ ಮೂರ್ತಿಮಾನ್ ಭೂತ್ವಾ ಯತ್ ತದಾ ಶುಷ್ಣಂ ಕುಯವಂ ತನ್ನಾಮಕಮಂ ಅಸುರದ್ವಯಂ ಚ. ಶುಷ್ಣ ಎಂಬ ಹೆಸರಿನ ಒಬ್ಬ ದೈತ್ಯ, ಕುಯವ ಅನ್ನುವ ಹೆಸರಿನ ಮತ್ತೊಬ್ಬ ದೈತ್ಯ. ಇವರಿಬ್ಬರನ್ನೂ ಕೂಡ ಈ ಇಂದ್ರ ಹೊಡೆದು ಹಾಕಿದ. ಈ ಇಬ್ಬರನ್ನು ಕೊಂದು ಹಾಕಿದ್ರಿಂದ ಆ ಅರ್ಜುನಿಯ ಪುತ್ರನಾದಂತಹ ಆ ಒಬ್ಬ ಭಕ್ತನಿಗೆ ರಕ್ಷಣೆಯನ್ನು ಕೊಟ್ಟಂತಾಯಿತು. ತ್ವಂ ಆವಹ ರಕ್ಷಿತವಾನಸಿ, ಇದು ಪ್ರಸಿದ್ಧವಾದದ್ದು. ಇದಲ್ಲದೆ ಮತ್ತೊಬ್ಬ ದೈತ್ಯನನ್ನು ನೀನು ಕೊಂದು ಹಾಕಿದ್ದೆ. ಅವನ್ಯಾರು? ದಾಸಂ ದಾಸನಾಮಕಂ ಶುಷ್ಣಂ ಕೂಯವಂ ಚ ತ್ರೀನ್ ಅಸುರಾನ್. ಒಟ್ಟು 3 ಜನ ಅಸುರರನ್ನ ನೀನು ಸದೆ ಬಡಿದು ಆ ಭಕ್ತನಿಗೆ ರಕ್ಷಣೆ ಕೊಟ್ಟಿದ್ದೆ ಅಂತ ಅದರ ತಾತ್ಪರ್ಯ. ಹೀಗೆ ಈ ಅರ್ಥ ಸಾಯಣಾಚಾರ್ಯರ ದೃಷ್ಟಿಯಲ್ಲಿಯೂ ರಘುನಾಥ ತೀರ್ಥರ ದೃಷ್ಟಿಯಲ್ಲಿಯೂ ಸಮಾನವಾಗಿದೆ. ಶಿಕ್ಷಣ್ ಅನ್ನುವ ಒಂದು ಶಬ್ದ ಮಾತ್ರ ಮೂಲ ವೇದ ಮಂತ್ರದಲ್ಲಿರುವುದು ಈ ಬೃಹತಿ ಮಂತ್ರದಲ್ಲಿಲ್ಲ. ಅದೊಂದು ಮಾತ್ರ ವ್ಯತ್ಯಾಸ ಇದೆ. ಆದರೆ ಆ ಶಿಕ್ಷಣ್ ಅಂತೇನು ಮುಂದಿನ ಮಂತ್ರದಲ್ಲಿ ಬಂದಿದೆ ಅದನ್ನ ರಘುನಾಥ ತೀರ್ಥರು ಈ ಮಂತ್ರಕ್ಕೆ ಹೊಂದಿಸಿಕೊಂಡಿದ್ದಾರೆ. ಹೊಂದಿಸಿಕೊಂಡು ಶಿಕ್ಷಣ್ ಅಂದ್ರೆ ಕೊಡುತ್ತಾ, ಅವನಿಗೆ ಧನ ಸಂಪತ್ತು ಮೊದಲಾದವುಗಳನ್ನು ಕೊಟ್ಟು ಅವನಿಗೆ ಅನುಗ್ರಹ ಮಾಡಬೇಕಾಗಿದೆ ಆ ಭಕ್ತನಿಗೆ. ಹೀಗೆ ಶಿಕ್ಷಣ್ ಅಂದ್ರೆ ದಾಸ್ಯನ್ ಅಂತ ಅರ್ಥ. ಮುಂದಿನ ಮಂತ್ರದಲ್ಲಿ ಬರುವುದನ್ನು ಇಲ್ಲೇ ಅವರು ತಗೊಂಡಿದ್ದಾರೆ. ಇದಿಷ್ಟು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳಿದಂಥ ಅರ್ಥ ಆಯಿತು. ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಈ ಮುಂದೆ ನೋಡೋಣ. ಭಗವಂತನೇ, ನಿನ್ನನ್ನು ಒಬ್ಬ ಭಕ್ತ ತನುವಿನಿಂದ ಸೇವಿಸಿದ. ತನುವಿನಿಂದ ಸೇವಿಸುವುದು ಅಂದ್ರೆ ತನು ಮನ ವಾಕ್ಗಳಿಂದ ಸೇವಿಸಿದ ಅಂಥವನನ್ನ ಸಮರ್ಯ ಅಂದ್ರೆ ಯುದ್ಧ, ಆ ಯುದ್ಧದಲ್ಲಿ ನೀನು ರಕ್ಷಿಸಿದೆ. ಹೇಗೆ ರಕ್ಷಿಸಿದೆ ಅಂದ್ರೆ
ಆರ್ಜುನೇಯಾಯ ಅರ್ಜುನಿ ಪುತ್ರಸ್ಯ ಅಸ್ಮೈ ಕುತ್ಸಾಯ, ಅರ್ಜುನಿಯ ಮಗ ಇವನು ಅನ್ನೋ ಅರ್ಥವನ್ನೇ ಭಗವಂತಾಚಾರ್ಯರು ಬರೆದಿದ್ದಾರೆ. ಶತ್ರುಗಳನ್ನು ಹೇಗೆ ಗೆಲ್ಲುವುದು ಶಿಕ್ಷನ್. ಭಗವಂತಾಚಾರ್ಯರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆದವರು. ಆದ್ದರಿಂದ 90ದಿಂದ ಅಲ್ಲಿಂದ ಪ್ರಾರಂಭಿಸಿ ಶಿಕ್ಷನ್ ಅನ್ನುವವರೆಗೇನೆ ಆ ವೇದ ಮಂತ್ರ ಇದೆ. ಅರ್ಜುನಿಯ ಮಗನಾದಂತಹ ಆ ಭಕ್ತನಿಗೆ ಶತ್ರುಗಳನ್ನು ಹೇಗೆ ಗೆಲ್ಲಬೇಕು, ಶತ್ರುಗಳನ್ನು ಹೇಗೆ ತಡೆಗಟ್ಟಬೇಕು ಅಂತನ್ನುವುದನ್ನ ನೀನು ತಿಳಿಸಬೇಕು ಅಂತ ಬಯಸಿದೆ. ಅದಕ್ಕಾಗಿ ಆ ಅರ್ಜುನಿಯ ಮಗನ ಶತ್ರು ಒಬ್ಬ ಇದ್ದ, ದಾಸ ಅಂದರೆ ದಸ್ಯು, ತತ್ಶತ್ರುಭೂಷಂ. ಅವನೆಂಥವನು? ಶುಷ್ಣಂ ಶೋಷಕಂ ಕುಯವಂ ತನ್ನಾಮಾನಂ ಅಸುರಂ ನಿರಂಧಯ. ಅವನ ಹೆಸರು ಕುಯವ ಅಂತ ಹೆಸರು. ಅವನು ಶೋಷಕ, ಎಲ್ಲರನ್ನೂ ಕೂಡ ಶೋಷಿಸುವಂಥವನು. ಮತ್ತು ದಸ್ಯು ಅಂದ್ರೆ ದೋಚಕನು, ಎಲ್ಲರನ್ನೂ ಕೂಡ ದೋಚುವಂಥವನು ಹೌದು, ಕಳ್ಳನೂ ಹೌದು. ಅಂಥ ಕುಯವ ಅನ್ನುವ ಹೆಸರಿನ ಒಬ್ಬ ದೈತ್ಯನನ್ನ ನೀನು ಕೊಂದು ಹಾಕಿದೆ. ಕೊಂದಿದ್ದರಿಂದ ನೀನು ಆತನನ್ನ ರಕ್ಷಿಸಿದಂತಾಯಿತು. ನಿನ್ನ ಭಕ್ತನ ವೈರಿಯನ್ನು ನೀನು ತೆರೆದು ಒಗೆದಿದ್ದರಿಂದ ಭಕ್ತನನ್ನು ಕೂಡ ಪೊರೆದಂತಾಯಿತು ಅಂತ ಅದರ ತಾತ್ಪರ್ಯ. ವಸ್ತುತಃ ಈ ಕರ್ಮವನ್ನು ಭಗವಂತನೇ ಇಂದ್ರನೇ ಮಾಡಿದ್ದು. ಆದರೆ ಇಂದ್ರನಿಗೆ ಆ ಶಕ್ತಿ ಬಂದದ್ದು ಭಗವಂತನಿಂದ ಅಂತ ಭಗವಂತರಾಯರ ವ್ಯಾಖ್ಯಾನ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತೇನೆ, ಅದನ್ನು ಗಮನಿಸಬೇಕು. ಅನ್ವಯಾರ್ಥ ಹೀಗೆ ಮಾಡೋಣ. ಮೊದಲು ಅನ್ವಯಾರ್ಥ ಹೇಳಿ ಆಮೇಲೆ ಭಾವಾರ್ಥ ಹೇಳ್ತೇನೆ. ಇಂದ್ರನೇ, ನೀನು, ಹೇ ಇಂದ್ರ, ತ್ವಂ ನೀನು, ಯತ್ ಯಾವ ಕಾರಣದಿಂದ, ಅಸ್ಮೈ ಆರ್ಜುನೇಯಾಯ. ಆರ್ಜುನೇಯ ಅಂದರೆ ಈ ವಾಗ್ದೇವತೆಯನ್ನ, ಸರಸ್ವತಿ ಭಾರತೀಯರನ್ನ ಮೊದಲಾದವರನ್ನ ಯಾರು ಧೇನು ಅಂತ ಉಪಾಸನೆ ಮಾಡ್ತಾನೆ ಅಂಥವನು ವಾಗ್ದೇವತೆಯ ಆರಾಧಕ ಅಂತ ಅರ್ಥ, ಅಥವಾ ವಾಗ್ದೇವತೆಯ ಪುತ್ರ ಅಂತಾದರೂ ಆಗಬಹುದು. ಅಂಥ ಒಬ್ಬ ಭಕ್ತನಿಗಾಗಿ, ಪುರುಷಾಯ ಭಕ್ತಾಯ. ದಾಸ ಅಂದ್ರೆ ದಸ್ಯು, ದರೋಡೆಕೋರ. ಶುಷ್ಣ ಅಂದ್ರೆ ಶೋಷಕ, ಇನ್ನೊಬ್ಬರನ್ನ ಹಿಂಸಿಸುವವನು, ಶೋಷಿಸುವವನು, ಎಕ್ಸ್ಪ್ಲಾಯ್ಟ್ ಮಾಡುವವನು. ಮುಂದೆ ಕುಯವ ಅಂದ್ರೆ ಧರ್ಮ ಸಂಕರವನ್ನ ಮಾಡುವಂಥವನು, ಎಲ್ಲಾ ಕಡೆನೂ ಕೂಡ ಧರ್ಮದ ಸಾಂಕರ್ಯಕ್ಕೆ ಕಾರಣ ಆಗುವಂಥವನು. ಅಂಥ ದುರ್ಜನರ ವರ್ಗವನ್ನ ನಿರಂಧಯ, ನೀ ಅರಂಧಯ, ಭಗವಂತನೇ ನೀನು ಸಂಹರಿಸಿದೆ. ತತ್ ತೇನ ಕಾರಣದಿಂದ, ಹೀಗೆ ದುರ್ಜನ ವರ್ಗವನ್ನೆಲ್ಲ ನೀನು ಹೊಡೆದಟ್ಟಿದ್ರಿಂದ. ಕುತ್ಸಹ, ಕುತ್ಸ ಅಂದ್ರೆ ಅಲ್ಪ ಅಥವಾ ದುರ್ಬಲೋವ ಭಕ್ತ. ನಮ್ಮಂಥ ಭಕ್ತರು ನಾವೆಲ್ಲ ಅಲ್ಪರು, ದುರ್ಬಲರು ನಾವು. ಭಗವಂತ ನಮ್ಮ ಶತ್ರುಗಳನ್ನ ನಾಶಪಡಿಸಿದರಲ್ಲದೆ ನಮಗೆ ಆ ಶತ್ರುಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಅಂಥ ಆ ಭಕ್ತ ಏನಿದ್ದಾನೆ ಅವನನ್ನ ನೀನು ರಕ್ಷಿಸಿದಂತಾಯಿತು. ಅವನೆಂಥ ಭಕ್ತ? ತ್ವಾಂ ನಿನ್ನನ್ನ, ತನ್ವಾ ಶರೀರದ ಮೂಲಕವಾಗಿ, ಆತ್ಮನಾವ, ತನು ಅಂದ್ರೆ ಶರೀರ ಅಥವಾ ಆತ್ಮ ಸಮರ್ಪಣೆಯ ಮೂಲಕ, ಶುಶ್ರೂಷಮಾಣ ನಿನ್ನನ್ನು ಅವನು ಸೇವಿಸುವವನು. ಅಂತಹ ತ್ಯತ್ ಅಂದ್ರೆ ತಮ್, ಅಂತಹ ಭಕ್ತನನ್ನ ಸಮರ್ಯ ಅಂದ್ರೆ ಸಂಗ್ರಾಮ, ಯುದ್ಧ ಅಥವಾ ಯಜ್ಞೇವಾ, ಯಜ್ಞದಲ್ಲಿ ಆದರೂ, ತ್ವಂ ನೀನು, ಆವಹ ರಕ್ಷಿಸಿರುವಿ, ನೀನು ಅವನನ್ನ ರಕ್ಷಿಸಿದಂತಾಯಿತು. ಈಗ ಇಲ್ಲಿರುವ ಶಬ್ದಗಳಿಗೆ ನಾನೇನು ಅರ್ಥವನ್ನು ಬದಲು ಮಾಡ್ಕೊಂಡಿದ್ದೇನಲ್ಲ, ಅದರ ಮಹತ್ವ ಏನು ಅಂತ ಅನ್ನೋದನ್ನು ಗಮನಿಸಬೇಕು. ಸಾಯಣಾಚಾರ್ಯರ, ರಘುನಾಥ ತೀರ್ಥರ, ಭಗವಂತರ ಆಚಾರ್ಯರ ವ್ಯಾಖ್ಯಾನದಲ್ಲಿ ಆರ್ಜುನೇಯ ಅಂದ್ರೆ ಅರ್ಜುನಿ ಎಂಬುವವಳ ಮಗ. ಅರ್ಜುನಿ ಅಂದ್ರೆ ಯಾರು ನಮಗೆ ಗೊತ್ತಿಲ್ಲ, ನಾವು ಕೇಳಿಲ್ಲ. ಅರ್ಜುನಿಯ ಮಗನನ್ನೊಬ್ಬನನ್ನು ಇಂದ್ರ ರಕ್ಷಿಸಿರಬಾರದು ಅಂತ ನಾನು ಹೇಳ್ತಿಲ್ಲ, ಅದು ಯಾರು ಅಂತ ಗೊತ್ತಾಗೋದಿಲ್ಲ. ಪುರಾಣದಲ್ಲಿ ಅಂಥ ಕಥೆ ಎಲ್ಲಿ ಬಂದಿದೆ ಏನು ಅಂತ ಗೊತ್ತಾಗೋದಿಲ್ಲ. ಮತ್ತೆ ಅದಕ್ಕೊಂದು ಅಧ್ಯಾತ್ಮಪರವಾದ ಅರ್ಥ ನಮಗೆ ಬೇಕಾಗಿದೆ. ಅದಕ್ಕಾಗಿ ನಾವು ಹೀಗೆ ಮಾಡೋಣ.
ಇದು ನಾನು ಅರ್ಜುನಿ ಎಂಬ ಶಬ್ದಕ್ಕೆ ಏನು ಅರ್ಥ ಮಾಡಿದ್ದೀನಿ, ಅರ್ಜುನೇಯ ಅಂದ್ರೆ ಯಾರು ಅಂತ ಅನ್ನೋದನ್ನ ಹೇಳ್ತಾ ಇದ್ದೇನೆ, ಅದನ್ನು ಗಮನಿಸಬೇಕು. ಅರ್ಜುನಿ ಅಂದ್ರೆ ಆಕಳು ಅಂತ ಅರ್ಥ, ಗೋವು ಅಂತ ಅರ್ಥ. ಯಾಕೆ ಅರ್ಜುನಿ ಅಂದ್ರೆ ಆಕಳು ಗೋವು ಯಾಕೆ? ಈಗಿನ ವ್ಯಾಕರಣದಲ್ಲಿ ಅರ್ಜ ಅಂತ ಧಾತು, ಅದಕ್ಕೆ ಉನನ್ ಅಂತ ಒಂದು ಪ್ರತ್ಯಯ ಬಂದ್ರೆ ಅರ್ಜುನ ಅಂತ ಆಗ್ತದೆ. ಆ ಉನನ್ ಎಂಬ ಪ್ರತ್ಯಯದ ಅರ್ಥ ಏನು? ಅದನ್ನು ಈಗಿನ ವ್ಯಾಕರಣದಲ್ಲಿ ಕೇಳಿದ್ರೆ, ಪಾಣಿನಿ ವ್ಯಾಕರಣದಲ್ಲಿ ಕೇಳಿದ್ರೆ ನಮಗೆ ಸಿಗೋದಿಲ್ಲ. ಅದಕ್ಕೆ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಏನೇನು ಅರ್ಥಗಳನ್ನು ಬೇರೆ ಬೇರೆ ಹೇಳಿದ್ದಾರೆ. ಅರ್ಜುನ ಎಂಬ ಶಬ್ದಕ್ಕೆ ಅವರೇನು ಹೇಳಿದಂತೆ ಅರ್ಥ ಕಾಣಿಸೋದಿಲ್ಲ ನಮಗೆ. ಆದರೆ ಆಚಾರ್ಯರು ಹೇಳಿದ ಬೇರೆ ಬೇರೆ ಅರ್ಥಗಳಿಗೆ ಹೋಲಿಕೆ ಆಗುವಂತೆ ಅರ್ಜುನ ಶಬ್ದಕ್ಕೂ ನಾವು ಅರ್ಥ ಹೇಳಿದ್ರೆ ಅದು ಆಚಾರ್ಯರಿಗೆ ಸಮ್ಮತ ಆದೀತು ಅನ್ನೋ ಭಾವನೆಯಿಂದ ಅರ್ಜುನ ಶಬ್ದಕ್ಕೆ ಹೀಗೆ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಈ ಗೋವೇನಿದೆ, ಗೋವನ್ನು ನಾವು ಸಂಪಾದನೆ ಮಾಡ್ತೇವೆ. ಸಂಪಾದನೆ ಮಾಡುವುದು ಅಂದ್ರೆ ಧನವನ್ನು ಕೊಟ್ಟು ಖರೀದಿ ಮಾಡ್ತೇವೆ, ಅಥವಾ ಯಾರ್ದಾದ್ರ ಮೂಲಕ ದಾನದ ರೂಪದಲ್ಲಿ ತಗೊಳ್ತೇವೆ. ಅಂತೂ ನಮ್ಮ ಪುಣ್ಯದ ಫಲದಿಂದ ನಮಗೆ ಯಾರಾದರೂ ಗೋವನ್ನು ಕೊಡ್ತಾರೆ, ಅಥವಾ ನಾವು ಧನವನ್ನು ಕೊಟ್ಟಾದರೂ ಗೋವನ್ನು ತಗೊಂಡ್ರು ಅದು ಒಂದು ಪುಣ್ಯವೇ. ಈಗಿನ ಕಾಲದಲ್ಲಿ ಗೋವುಗಳೇ ದುರ್ಲಭ ಆಗ್ತಾ ಇರುವಂತಹ ಕಾಲದಲ್ಲಿ ಧನವನ್ನೇ ಕೊಟ್ಟು ನಾವು ಗೋವನ್ನೇ ಖರೀದಿ ಮಾಡಿದ್ರು ಅದು ಪುಣ್ಯದ ಕೆಲಸವೇ. ಗೋವನ್ನು ಮತ್ತೊಬ್ಬರಿಗೆ ದಾನ ಮಾಡಿದ್ರು ಅದು ಪುಣ್ಯದ ಕೆಲಸ. ಮತ್ತೆ ಗೋವು ನಮಗೆ ಯಾರಾದರೂ ಗೋವನ್ನು ದಾನ ಕೊಟ್ಟರು ಅದು ಪುಣ್ಯದ ಕೆಲಸವೇ. ಅದಕ್ಕಾಗಿ ಆ ಗೋವನ್ನು ನಾವು ಸಂಪಾದಿಸ್ತೇವೆ, ಅದು ಸಂಪಾದಿಸಲ್ಪಡುತ್ತದೆ ಗೋವು. ಮತ್ತು ಅದು ಉನ್ನತಿ, ಅರ್ಜುನ ಎಂಬಲ್ಲಿ ಅರ್ಜ ಅಂತ ಒಂದು ಧಾತು ಇದೆ, ಅದಕ್ಕೆ ಸಂಪಾದಿಸಲ್ಪಡುತ್ತದೆ ಈ ಗೋವು ಅಂತ ಅರ್ಥ. ಮತ್ತೆ ಉನ್ನತಿ ಅದು ನಮ್ಮನ್ನ ಒದ್ದೆ ಮಾಡ್ತದೆ. ಹೇಗೆ ಅಂದ್ರೆ ತನ್ನ ಸ್ವಕ್ಷೀರೇಣ, ತನ್ನ ಹಾಲನ್ನು ಕೊಟ್ಟು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಗಂಟಲನ್ನ, ನಮ್ಮ ಕಂಠವನ್ನು ಅದು ಒದ್ದೆ ಮಾಡ್ತದೆ ಈ ಆಕಳು. ಹಾಗಾಗಿ ಉಂದಿ ಕ್ಲೇದನೆ ಅಂತ ಒಂದು ಧಾತು, ಮತ್ತೆ ಅರ್ಜನೆ ಅಂತ ಇನ್ನೊಂದು ಧಾತು. ಹೀಗೆ ಇವೆರಡೂ ಧಾತುಗಳು ಸೇರಿ ಅರ್ಜುನ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಅರ್ಜುನ ಎಂಬ ಶಬ್ದಕ್ಕೆ ಬಿಳಿ ಬಣ್ಣದ್ದು ಅಂತಲೂ ಒಂದು ಅರ್ಥ ಇದೆ. ಇಲ್ಲಿ ಅರ್ಜುನಿ ಅಂದ್ರೆ ಆಕಳು ಅಂತ ಅರ್ಥ. ಮತ್ತು ಇದು ಅರ್ಜುನಿ ಎಂಬ ಶಬ್ದ ಗೋವನ್ನು ಹೇಳುವಂಥದ್ದು ರೀತಿ ಹೀಗೆ. ಅರ್ಜುನಿ ಎಂಬ ಶಬ್ದ ವಾಗ್ದೇವತೆಯನ್ನು ಹೇಳ್ತದೆ. ಅದ್ಯಾಕೆಂದ್ರೆ ವಾಗ್ದೇವಿ ಅಪಿ ಸಂಪಾದ್ಯತೆ ಉನ್ನತ್ಯಜ ತತ್ವಜ್ಞಾನೇನೇತಿ ಅರ್ಜುನಿ. ವಾಗ್ದೇವತೆಯನ್ನ ಅಥವಾ ಶಾಸ್ತ್ರ ಸಂಪತ್ತನ್ನ ನಾವು ಸಂಪಾದನೆ ಮಾಡಬೇಕಾಗ್ತದೆ. ಪುಕ್ಕಟ್ಟೆಯಾಗಿ ಯಾರೋ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಆ ವಾಗ್ದೇವತೆ ನಮಗೆ ಒಲಿಯುವುದಿಲ್ಲ. ವಾಗ್ದೇವತೆ ನಮಗೆ ಒಲಿಬೇಕಾದ್ರೆ, ವಾಗ್ದೇವತೆ ಅನುಗ್ರಹ ಆಗಬೇಕಾದ್ರೆ ನಾವು ಅದನ್ನು ಕಷ್ಟಪಟ್ಟು ನಮ್ಮ ಅರ್ಹತೆಯಿಂದ ಸಂಪಾದನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ವಾಗ್ದೇವತೆಯು ಸಂಪಾದಿಸಲ್ಪಡುತ್ತಾಳೆ. ಮತ್ತೆ ಉನ್ನತಿ, ಅವಳು ಕೂಡ ನಮ್ಮನ್ನು ಒದ್ದೆ ಮಾಡ್ತಾಳೆ, ನಮ್ಮ ಮನಸ್ಸನ್ನ. ಗೋವು ನಮ್ಮ ಕಂಠವನ್ನು ಒದ್ದೆ ಮಾಡ್ತದೆ ಹಾಲನ್ನು ಕೊಡುವುದರ ಮೂಲಕ. ವಾಗ್ದೇವತ ತತ್ವಜ್ಞಾನವನ್ನು ಕೊಡುವುದರ ಮೂಲಕ ನಮ್ಮ ಮನಸ್ಸನ್ನ ಒದ್ದೆ ಮಾಡ್ತದೆ. ಹೀಗೆ ಅರ್ಜತೆ ಉನ್ನತಿ ಚೈತಿ ಅರ್ಜುನಿ, ವಾಗ್ದೇವತೆಯೂ ಕೂಡ ಅರ್ಜುನಿ. ಬೃಹದಾರಣಿಕ ಉಪನಿಷತ್ನಲ್ಲಿ ವಾಚಂ ಧೇನು ಉಪಾಸೀತ ಅಂತ ಹೇಳಿದ್ದಾರೆ. ವಾಗ್ದೇವತೆಯಾದಂತಹ ಸರಸ್ವತಿಯನ್ನು ಧೇನು ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಬೃಹದಾರಣಿಕದ ತಾತ್ಪರ್ಯ. ತಸ್ಯಾಃ ಪ್ರಾಣ ಋಷಭೋ, ಆ ವಾಗ್ದೇವತೆಯ ಗಂಡನೇ ಪ್ರಾಣ, ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ಮನೋವತ್ಸಹ, ಅವಳ ಮಗನೇ ಮನೋಭಿಮಾನಿಯಾದಂತಹ ರುದ್ರ ಅಂತ ಅಲ್ಲಿ ಬಂದಿದೆ. ತಸ್ಯಾಹ ಚತ್ವಾರಃ ಸ್ತನಾಹ, ಅವಳಿಗೆ 4 ಸ್ತನಗಳಿವೆ. ಸ್ವಾಹಾಕಾರ, ವಷಟ್ಕಾರ, ಸ್ವಧಾಕಾರ ಮತ್ತು ಹಂತಕಾರ ಅಂತ ಹೇಳಿ. ಸ್ವಾಹಾಕಾರ ಮತ್ತು ವಷಟ್ಕಾರಗಳನ್ನ ಯಜ್ಞದ ರೂಪದಲ್ಲಿ ಈ ದೇವತೆಗಳಿಗೆ ನಾವು ಆಹುತಿ ಕೊಡುವುದರಿಂದ ಅವರು ಅದನ್ನ ಸ್ವೀಕಾರ ಮಾಡ್ತಾರೆ. ವಷಟ್ಕ ಮತ್ತು ಸ್ವಧಾಕಾರವನ್ನು ಪಿತೃಗಳು ಸ್ವೀಕಾರ ಮಾಡ್ತಾರೆ. ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವಾಗ ಸ್ವಧಾ ಅಂತಾನೆ ಹೇಳೋದು. ಮನುಷ್ಯರಿಗೆ ಏನನ್ನಾದ್ರೂ ಕೊಡುವಾಗ ಹಂತ ಅಂತ ಹೇಳ್ತೇವೆ. ಮನುಷ್ಯೇಭ್ಯೋ ಹಂತ ಅಂತ ಈ ಬಲಿಹರಣದಲ್ಲೂ ಕೂಡ ಬರ್ತದೆ, ನಮಗದು ಗೊತ್ತಿದೆ. ಆದ್ರಿಂದ ಆ ವಾಗ್ದೇವತೆಯ 4 ಸ್ತನಗಳ ಪೈಕಿ ಸ್ವಾಹಾಕಾರ ಮತ್ತು ವಷಟ್ಕಾರಗಳನ್ನು ದೇವತೆಗಳು, ಮತ್ತೆ ಸ್ವಧಾಕಾರವನ್ನು ಪಿತೃಗಳು, ಹಂತಕಾರವನ್ನು ಮನುಷ್ಯರು ಉಪಯೋಗ ಮಾಡ್ತಾರೆ ಅಂತ ಬೃಹದಾರಣಿಕ ಉಪನಿಷತ್ತಿನಲ್ಲಿ ಬಂದಿದೆ. ಆ ವಾಗ್ದೇವತೆಯ ಅರ್ಜುನಿ ಅಂದ್ರೆ ಆ ವಾಗ್ದೇವತೆ, ವಾಗ್ದೇವತೆ ಎಂಬ ಧೇನು.
ಅರ್ಜುನಿ ಎಂಬ ಶಬ್ದಕ್ಕೆ ಗೋವು ಅಂತಾನೆ ಕೋಶದಲ್ಲೇ ಅರ್ಥ ಇದೆ, ಅದೇನು ಹೊಸ ಅರ್ಥ ಏನಲ್ಲ. ಅರ್ಜುನಿ ಎಂಬ ಶಬ್ದಕ್ಕೆ ಗೋವು ಅಂತೇನು ಆಕಳು ಅಂತ ಅರ್ಥ ಇದೆ, ಅದನ್ನ ವಾಗ್ದೇವತೆ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೊಂದಿಸಿಕೊಂಡಿದ್ದಷ್ಟೇ ನನ್ನ ಕೆಲಸ. ಅಂಥ ವಾಗ್ದೇವತೆಯ ಮಕ್ಕಳೇ ನಾವೆಲ್ಲ, ಪುತ್ರರು ನಾವು, ಅಥವಾ ನಾವು ಆಕೆಯ ಉಪಾಸಕರು. ಆದ್ರಿಂದ ನಾವೇ ಅರ್ಜುನೇಯರು, ಅರ್ಜುನಿ ಎಂಬುವವಳ ಮಕ್ಕಳು ನಾವು. ಹೀಗೆ ಅರ್ಥ ಮಾಡಿಬಿಟ್ರೆ ಇದು ನನ್ನ ಅರ್ಥ, ನಾನು ಮಾಡ್ಕೊಂಡಿರೋ ಅರ್ಥ. ಅದರ ಹೊರತಾಗಿ ಅರ್ಜುನಿ ಎಂಬುವವಳು ಯಾರೋ ಬೇರೆ ಇದ್ದಾಳೆ, ಅವಳ ಮಗ ಅಂತ ಅರ್ಥ ಮಾಡಿದ್ರೆ ಅರ್ಜುನಿ ಎಂಬುವವಳು ಯಾರು, ಎಲ್ಲಿದ್ದಾಳೆ ಇನ್ನೂ ಗೊತ್ತಾಗೋದಿಲ್ಲ. ಇರ್ಲಿ, ನನಗೆ ಗೊತ್ತಿಲ್ಲದೆ ಇರಬಹುದು ಅಷ್ಟೇ, ವ್ಯಾಖ್ಯಾನ ಮಾಡಿದವ್ರಿಗೆ ಗೊತ್ತಿರಬಹುದು, ನಮಗೆ ಗೊತ್ತಾಗಿರುವ ಅರ್ಥ ಇದು. ಮುಂದೆ ದಾಸ ಅಂತ ಒಂದು ಶಬ್ದ ಇದೆ. ದಾಸ ಅಂದರೆ ದಸು ಉಪಕ್ಷಯ ಎಂಬ ಧಾತುವಿನಿಂದ ಬಂದದ್ದು. ಅದನ್ನು ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅದೇ ಪ್ರಕಾರನೇ ಇಟ್ಕೊಂಡಿದ್ದೇನೆ ನಾನು ಕೂಡ. ಅದಕ್ಕೆ ನಿಷ್ಪತ್ತಿ ಮಾತ್ರ ನಾನು ತೋರಿಸಿದ್ದೇನೆ ಅಷ್ಟೇ, ಎಟಿಮಾಲಜಿ ತೋರಿಸಿದ್ರೆ ನನ್ನ ಕೆಲಸ. ದಸ್ಯತಿ ಉಪಕ್ಷಾಯಯತಿ ಇತಿ ದಸ್ಯು ದಾಸಶ್ಚ. ಇನ್ನೊಬ್ಬರನ್ನ ದೋಚುವವನು ಉಪಕ್ಷಾಯಯತಿ, ಅವನೇ ದಸ್ಯು ಅಥವಾ ದಾಸ. ದಸ್ಯು ಎಂಬ ಶಬ್ದಕ್ಕೆ ದಾಸ ಅಂತ ಅರ್ಥ. ಶುಷ್ಣ ಎಂಬ ಶಬ್ದಕ್ಕೆ ಶೋಷಿಸುವವನು, ಎಕ್ಸ್ಪ್ಲಾಯ್ಟ್ ಮಾಡುವವನು ಅಂತ ಅರ್ಥ. ಶೋಷಣೆ ಅಂತ ಧಾತು. ಆ ಮೂಲಕ ಶುಷ್ಣ ಎಂಬ ಶಬ್ದ, ಅವನು ದೋಚಿ ನಮ್ಮನ್ನು ಶೋಷಿಸ್ತಾನೆ. ಈ ದುಷ್ಟಶಕ್ತಿಗಳು ನಮ್ಮನ್ನ ದೋಚಿ ನಮ್ಮನ್ನು ಶೋಷಿಸ್ತಾರೆ. ಅದಕ್ಕಾಗಿ ಅವರೇ ದಾಸರು, ಅವರೇ ಶುಷ್ಣರು. ಮತ್ತೆ ಕುಯವ ಅಂತಿದೆ. ಈ ಕುಯವ ಅಂತನ್ನುವುದಕ್ಕೆ ಕುಯವ ಎಂಬ ಹೆಸರಿನ ಒಬ್ಬ ದೈತ್ಯ ಅಂತ ಭಗವಂತಾಚಾರ್ಯ ವ್ಯಾಖ್ಯಾನ ಇದೆ. ದಾಸ, ಶುಷ್ಣ, ಕುಯವ ಈ ಮೂರು ಕೂಡ ದೈತ್ಯರ ಹೆಸರು ಅಂತ ರಘುನಾಥ ತೀರ್ಥರ ಅರ್ಥ ಇದೆ. ಆದರೆ ಈ ದಾಸ ಮತ್ತು ಶುಷ್ಣ ಎಂಬುದು ಎರಡೂ ಕೂಡ ಆ ಕುಯವ ಎಂಬ ದೈತ್ಯನ ಗುಣವನ್ನು ಹೇಳುವಂತಹ ಎರಡು ಶಬ್ದಗಳು ಅಂತ ಭಗವಂತರಾಯರು ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಇವು ಮೂರೂ ಶಬ್ದಗಳು ಕೂಡ ದೈತ್ಯರ ಹೆಸರುಗಳಲ್ಲ. ಒಂದು ದುಷ್ಟ ವರ್ಗಕ್ಕೆ, ಯಾವುದೇ ದುಷ್ಟ ವರ್ಗ, ಅದು ಯಾವ ಕಾಲಕ್ಕೂ ಯಾವ ದೇಶಕ್ಕೂ ನಮ್ಮಂಥವರಿಗೂ ಎಲ್ರಿಗೂ ಅನ್ವಿತ ಆಗುವಂಥ, ನಮಗೆಲ್ರಿಗೂ ಬಾಧೆ ಕೊಡುವಂಥ ಒಂದು ದುಷ್ಟ ವರ್ಗ, ಅವರ ಮೂರು ಗುಣಗಳನ್ನು ಹೇಳುವಂಥ ಶಬ್ದಗಳಿವೆ. ದಾಸ, ನಮ್ಮನ್ನು ದೋಚಿ ನಮ್ಮನ್ನು ಶೋಷಿಸುವಂಥ. ಕುಯವ ಅಂದ್ರೆ ಧರ್ಮ ಸಂಕರವನ್ನು ಮಾಡುವಂಥವರು. ಹೇಗದು? ಇವು ಮಿಶ್ರಣೆ ಅಮಿಶ್ರಣೇಚೆ ಅಂತ ಧಾತು. ಯೌತಿ ಅಂತ ಅದರ ಲಟ್ಲಕಾರ. ಯೌತಿ ಚೈತಿ ಯವಹ, ಎಲ್ಲವನ್ನೂ ಮಿಶ್ರಣ ಮಾಡಿಬಿಡೋದು. ಯಾವುದು ಸಮ್ಮಿಶ್ರವಾಗಿ ಇರಬೇಕಾಗಿತ್ತೋ ಅದನ್ನ ಹಾಳು ಮಾಡ್ತಾನೆ, ಯಾವುದು ಸಮ್ಮಿಶ್ರವಾಗಿ ಇರಬಾರ್ದಾಗಿತ್ತೋ ಪ್ರತ್ಯೇಕವಾಗಿ ಇರಬೇಕಾಗಿತ್ತದು. ಧರ್ಮ ಅಧರ್ಮಗಳೆರಡೂ ಪ್ರತ್ಯೇಕವಾಗಿರಬೇಕು, ಅವುಗಳನ್ನ ಜೊತೆಗೂಡಿಸಿ ಧರ್ಮ ಅಧರ್ಮಗಳ ಕಲಬೆರಕೆ ಮಾಡುವವನು ಕುಯವ. ಯು ಅನ್ನೋ ಧಾತುವಿಗೆ ಮಿಶ್ರಣ ಅಮಿಶ್ರಣ ಅಂತ ಅರ್ಥ ಇದೆ. ಮಿಶ್ರಣೆ ಅಮಿಶ್ರಣೇಚ, ಮಿಶ್ರಿತವಾಗಿದ್ದನ್ನ ತೆಗೆದುಹಾಕುವುದು. ಧರ್ಮ, ನೀತಿ, ಸ್ವರ್ಗ, ನರಕ, ಅಧ್ಯಾತ್ಮ ಇವೆಲ್ಲದರ ನಡುವೆ ಪರಸ್ಪರ ಒಂದು ಸಂಬಂಧ ಇದೆ. ಇದ್ದ ಸಂಬಂಧವನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಅಂತ ಅರ್ಥ. ಕುತ್ಸಿತಶ್ಚಾಸು ಯವಶ್ಚ ಸಯವ ಧರ್ಮ ಸಂಕರ ಕಾರಕ, ಅವನೇ ಧರ್ಮ ಸಂಕರವನ್ನು ಮಾಡುವಂಥವನು. ಆದ್ರಿಂದ ಈ ದುಷ್ಟರ ವರ್ಗ ಏನಿದೆ ಅದು ನಮ್ಮನ್ನ ದೋಚಿ ಶೋಷಿಸುವುದರಿಂದ ದಾಸ ಮತ್ತು ಶುಷ್ಣ, ಮತ್ತೆ ಅದು ಧರ್ಮ ಸಾಂಕರ್ಯಕ್ಕೆ ಕಾರಣ ಆಗುವುದರಿಂದ ಅದೇ ಕುಯವೂ ಹೌದು. ಹೀಗೆ ಇದ್ಯಾವುದೂ ಕೂಡ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಹೆಸರಲ್ಲ ಅಂತ ನನ್ನ ವ್ಯಾಖ್ಯಾನ. ಈ ವ್ಯಾಖ್ಯಾನ ಸರಿಯೋಗಿದೆಯೋ ಇಲ್ಲೋ ಅನ್ನೋದನ್ನ ಶ್ರವಣ ಮಾಡಿದವರು ತಮ್ಮ ಅಭಿಪ್ರಾಯವನ್ನ ಜತನದಿಂದ ತಿಳಿಸಬೇಕು. ಇಲ್ಲಿ ಈ ಬೃಹತಿ ಮಂತ್ರಕ್ಕೂ ಮತ್ತು ವಸುಮನ ಎಂಬ ಶಬ್ದಕ್ಕೂ ಏನರ್ಥ? ಸುಮನ ಅಂದ್ರೆ ದೇವತೆಗಳು ಅಂತ ಅರ್ಥ. ಅದನ್ನು ನಾವು ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಇನ್ನೊಂದು ಕಡೆ ನೋಡಿದ್ದೇವೆ. 98ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದಲ್ಲಿ ಒಂದು ಕಡೆ ಬಂದಿತ್ತು. ಮನೋಹ್ಲಾದಯತೆ ಯಸ್ಮಾತ್ ಶ್ರಿಯಂ ಚಾಪಿ ದಧಾತಿ ಚ ತಸ್ಮಾತ್ ಸುಮನಸಃ ಪ್ರೋಕ್ತಾಃ ನರೇ ಸುಕೃತ ಕರ್ಮಭಿಃ. ಹೂವಿಗೆ ಹೂವು ಅಂತಾರಲ್ಲ, ಯಾಕೆಂದ್ರೆ ಮನಸ್ಸಿಗೆ ಆಹ್ಲಾದ ಕೊಡ್ತದೆ. ಮತ್ತೆ ಆ ಹೂವನ್ನು ತಗೊಂಡೋಗಿ ಭಗವಂತನಿಗೆ ಅರ್ಪಿಸಿದರೆ ನಮಗೆ ಸಂಪತ್ತನ್ನು ಕೊಡ್ತದೆ. ಹೀಗೆ ಮನಸ್ಸಿಗೆ ಆಹ್ಲಾದ ಕೊಡುವುದು ಅಂದ್ರೆ ಮನಸ್ಸಿಗೆ ಸೌಮನಸ್ಯ ಅಂದ್ರೆ ಸಂತೋಷ, ಮನಸ್ಸಿನ ಸೌಮನಸ್ಯಕ್ಕೆ ಕಾರಣ ಆಗುವುದರಿಂದ ಸು ಅಂದ್ರೆ ಶ್ರೇಷ್ಠವಾದಂತಹ ಮನಸ್ಸು ಒಳ್ಳೆಯ ಮನಸ್ಸಾಗುವುದು ಯಾವಾಗ? ಅದಕ್ಕೆ ಸುಖ ಇದ್ದಾಗ, ಸಂತೋಷ ಇದ್ದಾಗ. ಆದ್ರಿಂದ ಮನಸ್ಸಿಗೆ ಸೌಮನಸ್ಯವನ್ನು ಕೊಡುವಂತಹ
ಹೂಗಳನ್ನ ಸುಮನಸ್ಸ ಅಂತಾನೆ ಹೇಳ್ತಾರೆ. ಅಲ್ಲೇ ಇದೊಂದು ಶ್ಲೋಕ, ದೇವತಾಭ್ಯ ಸುಮನಸೋ ಯೋದದಾತಿ ನರಶುಚಿ ತಸ್ಮೈ ದೇವಾ ಸುಮನಸಃ ತಸ್ಮಾತ್ ಸುಮನಸ ಸ್ಮೃತಾಹ ಅಂತ. ಈ ಹೂ ಅಂತ ಯಾಕೆ ಹೇಳ್ತಾರೆ, ದೇವತೆಗಳಿಗೆ ಸುಮನಸ್ಸರಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಮನುಷ್ಯರಿಗೆ ಮತ್ತು ದೈತ್ಯರಿಗೆ ಕಂಪೇರ್ ಮಾಡಿದರೆ ದೇವತೆಗಳು ಶ್ರೇಷ್ಠವಾದಂತಹ ಸ್ವಚ್ಛವಾದಂತಹ ಮನಸ್ಸುಳ್ಳವರು. ಆದ್ರಿಂದ ಅವರನ್ನ ಸುಮನಸರು ಅಂತ ಹೇಳ್ತಾರೆ. ಆ ದೇವತೆಗಳಿಗೆ ನಾವು ಹೂಗಳನ್ನು ಕೊಟ್ರೆ ಅವರು ನಮ್ಮ ಬಗ್ಗೆ ಸುಮನಸರಾಗ್ತಾರೆ, ಅಂದ್ರೆ ಸುಪ್ರಸನ್ನರಾಗ್ತಾರೆ. ಅವರ ಮನಸ್ಸು ನಮ್ಮ ಬಗ್ಗೆ ಆಹ್ಲಾದ ಪಡೀತದೆ. ಹೀಗೆ ದೇವತೆಗಳ ಸೌಮನಸ್ಯಕ್ಕೆ ಕಾರಣ ಆಗುವುದರಿಂದ ಹೂಗಳನ್ನು ಸುಮನಸ್ಸು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಶಾಸ್ತ್ರದಲ್ಲಿ. ಹೀಗಿದು ಅನುಶಾಸನ ಪರ್ವದಲ್ಲಿ ಬಂದಿದೆ. ಅತ್ಯಂತ ಸ್ವಚ್ಛವಾದ ಸುಪ್ರಸನ್ನವಾದ ಮನಸ್ಸುಳ್ಳವನು ಭಗವಂತ. ಎಲ್ಲಾ ದೇವತೆಗಳಲ್ಲಿಯೂ ಆತ ಶ್ರೇಷ್ಠ. ಅವನಿಗಿಂತಲೂ ಸುಪ್ರಸನ್ನವಾದಂಥ ವ್ಯಕ್ತಿತ್ವವುಳ್ಳವರು ಮತ್ತಾರೂ ಇಲ್ಲ. ಹೀಗೆ ವರಿಷ್ಠಶ್ಚಾಸೌ ಸುಮನಾಶ್ಚ ವಸುಮನಾಹ, ಅದು ನಾನು ಬರೆದಿರುವಂತಹ ಅರ್ಥ ಗಮನಿಸಬೇಕು. ವರಿಷ್ಠ ಸುಮನಾಹ, ವರಿಷ್ಠ ಎಂಬಲ್ಲಿ ವರಿಷ್ಠ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅಲ್ಲಿರುವ ರಿಷ್ಠ ಅನ್ನೋದು ಹೊರಟು ಹೋಗಿದೆ, ಓ ಮಾತ್ರ ಉಳಿದಿದೆ. ಸುಮನಾಹ ಅಂದ್ರೆ ದೇವ, ಅವನೇ ವಸುಮನಾಹ. ಈ ಅರ್ಥವನ್ನ ಈ ಬೃಹತಿ ಮಂತ್ರ ಇಂದ್ರ ಎಂಬ ಶಬ್ದದಿಂದ ಹೇಳಿದೆ. ತ್ವಂಹತ್ಯದಿಂದ್ರ, ಇಂದ್ರ ಅಂದ್ರೆ ಒಡೆಯ ಅಂತ ಅರ್ಥ, ಎಲ್ಲರಿಗೂ ಒಡೆಯ. ಭಗವಂತ ಎಲ್ಲಾ ಸುಮನಸರಿಗೂ ಒಡೆಯ. ಆದ್ರಿಂದ ಅವನು ವರಿಷ್ಠ, ಅವನು ವಸುಮನಾಹ ಅಂತ ಕರೆಸ್ಕೊಂಡಿದ್ದಾನೆ. ವಸುಮನಾಹ ಅನ್ನೋ ಶಬ್ದ ಮುಂದೊಂದು ಕಡೆ ಬರ್ತದೆ, ವಸುರು ವಸುಮನಾಹವಿಹಿ ಅಂತ. ಆದ್ರೆ ಸುಮನಾಹ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲೂ ಬರೋದಿಲ್ಲ. ಮನಾಹ ಅನ್ನೋ ಶಬ್ದವೂ ಬರೋದಿಲ್ಲ. ವಸುಮನಾಹ ಅನ್ನೋ ಶಬ್ದವೇ 2 ಬಾರಿ ಬರ್ತದೆ. ಸುಪ್ರಸನ್ನವಾದ ಮನಸ್ಸಿದ್ದವನು ಅಂತ ಅರ್ಥ. ಇಂದ್ರ ಅಂದ್ರೂ ಒಡೆಯ ಅಂತಾನೆ ಅರ್ಥ. ವಸುಮನಾಹ ಅಂದ್ರೂ ಎಲ್ಲ ದೇವತೆಗಳ ಒಡೆಯ ಅಂತಾನೆ ಅರ್ಥ. ಹೀಗೆ ಇಂದ್ರ ಎಂಬ ಶಬ್ದದಿಂದ ವಸುಮನಾಹ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡಿದೆ ಬೃಹತಿ ಮಂತ್ರ. ಮತ್ತೆ ಈ ಶುಶ್ರೂಷಮಾಣಂ ಅವಸಿ ತ್ವಂ, ಭಗವಂತನೇ ಯಾರು ನಿನ್ನನ್ನ ರಕ್ಷಿಸ್ತಾರೋ ಅಂಥವ್ರನ್ನ ನೀನು ರಕ್ಷಿಸ್ತಿ ಅಂತ, ಈ ಯಾರು ನಿನ್ನನ್ನ ಸೇವಿಸ್ತಾರೋ ಅಂಥವ್ರನ್ನು ನೀನು ರಕ್ಷಿಸ್ತಿ ಅಂತ ಈ ವೇದ ಮಂತ್ರ ಹೇಳಿದೆ. ಶುಶ್ರೂಷಮಾಣ ತನ್ವಾ ತಮ ಆವಹ ಅಂತ ಬಂದಿದೆ. ಅಲ್ಲಿ ಈ ವಸುಮನಾಹ ಎಂಬಲ್ಲೂ ಅದೇ ಇದೆ. ದೇವತಾಭ್ಯ ಸುಮನಸೋ ಯೋದದಾತಿ ನರಷ್ಟುಚಿ, ದೇವತೆಗಳಿಗೆ ಭಗವಂತನಿಗೆ ವಿಶೇಷತಃ ಯಾರು ಸುಮನಸಃ ದದಾತಿ, ಹೂಗಳನ್ನು ಕೊಡ್ತಾನೆ, ತನ್ನ ಒಳ್ಳೆಯ ಮನಸ್ಸನ್ನೂ ಕೊಡ್ತಾನೆ. ಒಳ್ಳೆಯ ಮನಸ್ಸಿನ ಪೂರ್ವಕವಾಗಿ ಹೂಗಳನ್ನು ಕೊಡುವುದು, ಭಕ್ತಿಯಿಂದ ಹೂಗಳನ್ನು ಸಮರ್ಪಣೆ ಮಾಡುವುದು ದೇವರಿಗೆ. ಹೀಗೆ ಮಾಡಿದ್ರಿಂದ ದೇವತೆ ಭಗವಂತನ ಸೇವಾ ಮಾಡಿದಂತಾಯ್ತು. ಬೃಹತಿ ಮಂತ್ರದಲ್ಲಿ ಶುಶ್ರೂಷಮಾಣ ಅಂತಿದೆ, ವಸುಮನಾಹ ಎಂಬಲ್ಲಿ ಸುಮನ ಅಂತಿದೆ. ಅವೆರಡೂ ಶಬ್ದಗಳು ಕೂಡ ಸೇವೆಯನ್ನು ತಿಳಿಸ್ತವೆ. ಭಗವಂತನಿಗೆ ನಾವು ಮಾಡುವಂತಹ ಸೇವೆಯನ್ನು ತಿಳಿಸ್ತವೆ. ಆ ಸೇವೆಯ ಮೂಲಕ ಅವನು ಸುಪ್ರಸನ್ನನಾಗಿ ನಮ್ಮನ್ನು ಕಾಪಾಡ್ತಾನೆ. ಅವನು ಕಾಪಾಡಬೇಕೇ ಹೊರತು ಜಗತ್ತಿನಲ್ಲಿ ಬೇರೆ ಯಾರೂ ನಮ್ಮನ್ನು ಕಾಪಾಡುವುದು ಸಾಧ್ಯ ಇಲ್ಲ. ಹೀಗೆ ಈ ವಸುಮನಾಹ ಎಂಬ ಶಬ್ದದ ಅರ್ಥವನ್ನೇ ಬೃಹತಿ ಮಂತ್ರವು ಕೂಡ ಇಂದ್ರ ಎಂಬ ಶಬ್ದದಿಂದ, ಶುಶ್ರೂಷಮಾಣಂ ಅವಸಿ ಎಂಬ ಶಬ್ದದಿಂದ ವರ್ಣನೆ ಮಾಡಿದೆ. ಒಟ್ಟಾರೆ ಭಾವಾರ್ಥ ಏನಾಯಿತು? ಭಗವಂತನೇ, ನೀನು ವಾಗ್ದೇವಿಯನ್ನ ಉಪಾಸಿಸುವಂಥ ಭಕ್ತನಿಗಾಗಿ ನಿನಗೆ ಅನೇಕ ಜನ ಭಕ್ತರಿದ್ದಾರೆ. ವಾಗ್ದೇವತೆಯನ್ನು ಉಪಾಸನೆ ಮಾಡುವಂಥ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ ಇವರೆಲ್ಲರೂ ಕೂಡ ವಾಗ್ದೇವಿಯರೇ. ಭಗವಂತನ ಸ್ತ್ರೀರೂಪವೂ ವಾಗ್ದೇವಿಯೇ. ಭಗವಂತನ ಸ್ತ್ರೀರೂಪವನ್ನ, ಲಕ್ಷ್ಮಿಯನ್ನ, ಸರಸ್ವತಿ, ಭಾರತೀಯರನ್ನ, ಪಾರ್ವತಿಯನ್ನ, ಇಂದ್ರಾಣಿಯನ್ನ ಉಪಾಸನೆ ಮಾಡುವಂತಹ ಭಕ್ತರು ಅನೇಕ ಇದ್ದಾರೆ. ಆ ಭಕ್ತರಿಗೆ ಅನೇಕ ವಿಘ್ನಗಳೂ ಬರ್ತವೆ. ಆ ವಿಘ್ನಗಳೆಲ್ಲ ಯಾರು ತಂದೊಡ್ಡುತ್ತಾರೆ ಅಂದ್ರೆ, ಇನ್ನೊಬ್ಬರನ್ನ ದೋಚಿ ಶೋಷಿಸುವಂತಹ, ಪರರನ್ನ ದೋಚಿ ಶೋಷಿಸುವಂತಹ, ಧರ್ಮ ಸಂಕಟಕ್ಕೆ ಕಾರಣರಾದಂತಹ ದುಷ್ಟರು ಈ ಭಗವಂತನ ಭಕ್ತರಿಗೆ ಬಾಧಕರಾಗಿದ್ದಾರೆ. ಅಂತಹ ದುಷ್ಟರನ್ನ ನಿಗ್ರಹಿಸ್ತಾ ಇರ್ತೀನಿ ನೀನು ಯಾವತ್ತೂ ಕಾಲದಲ್ಲೂ ಕೂಡ. ದುಷ್ಟರನ್ನು ಹೀಗೆ ನಿಗ್ರಹಿಸಿದ್ದರಿಂದ, ಆದ್ದರಿಂದ ನಿನ್ನನ್ನು
ತನು ಮನಗಳಿಂದ ಸೇವಿಸುವಂತಹ ದುರ್ಬಲನಾದಂತಹ ನಿನ್ನ ಭಕ್ತನನ್ನ, ನನ್ನಂತಹ ಒಬ್ಬ ಭಕ್ತನನ್ನ ಜೀವನವೆಂಬ ಸಂಗ್ರಾಮ. ನಮ್ಮ ಇಡೀ ಲೈಫೇ ಒಂದು ಯಜ್ಞ, ಅದೊಂದು ಯುದ್ಧವೂ ಹೌದು. ಅಂಥ ಯಜ್ಞದಲ್ಲಿ ನೀನು ನಮ್ಮನ್ನ ರಕ್ಷಿಸಿದಂತಾಯಿತು ಅಂತ ಒಟ್ಟಾರೆ ಆದ್ರೆ ಭಾವಾರ್ಥ. ಮನಸ್ಸು ಅಂದ್ರೆ ಏನು? ಭಗವಂತನಿಗೆ ನಮ್ಮಂತೆ ಅಹಂಕಾರ ತತ್ವದ ವಿಕಾರವಾದಂತಹ ಮನಸ್ಸು ಅನ್ನುವುದಿಲ್ಲ. ಭಗವಂತನಿಗಿರುವುದು ಆತನ ಸ್ವರೂಪಭೂತವಾದಂತಹ ಶುದ್ಧವಾದಂತಹ ಮನಸ್ಸು. ಭಗವಂತನ ಮನಸ್ಸು, ಆತನ ಆತ್ಮ, ಆತನ ಶರೀರ, ಆತನ ಇಂದ್ರಿಯ ಇವೆಲ್ಲವೂ ಕೂಡ ಅತ್ಯಂತ ಅಭಿನ್ನ. ಆದ್ರಿಂದ ಅವನನ್ನು ವಸುಮನಾಹ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಆ ಭಗವಂತ ಪ್ರಶಸ್ತವಾದ ಮನಸ್ಸುಳ್ಳವನಾದ್ರಿಂದ ಅವನನ್ನ ವಸುಮನಾಹ ಅಂತ ಅನೇಕ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಬುದ್ಧಿಮಾನ್ ಮನೋವಾನ್ ಅಂಗವಾನ್ ಪ್ರತ್ಯಂಗವಾನ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತು. ಮನೋ ಮಂತೃತ್ವತೋ ನಿತ್ಯಂ. ಭಗವಂತನಿಗೆ ಮನಃ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಎಲ್ಲವನ್ನೂ ಕೂಡ ಮನನ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ಆಗು ಹೋಗು ಕೂಡ ಆತನ ಮನನದಲ್ಲಿದೆ. ಹೀಗೆ ಮನನ ಮಾಡುವುದರಿಂದ ಆತ ಮನಾಹ. ಸು ಅಂದ್ರೆ ಶ್ರೇಷ್ಠ, ವ ಅಂದ್ರೆ ಜ್ಞಾನರೂಪ. ಹೀಗೆ ಜ್ಞಾನರೂಪನಾದಂಥ ಶ್ರೇಷ್ಠನಾದಂಥ ಮನನವನ್ನ ಮಾಡುವಂಥ ವ್ಯಕ್ತಿ ಅವನು ಅಂತ ಅರ್ಥ. ಯೋ ವಿಷ್ಣು ಮಂತೃತ್ವಾತ್ಮನ ಇತ್ಯೇವ ಅಂತ ಐತರಿಯ ಸಂಹಿತಾದಲ್ಲಿಯೂ ಕೂಡ, ಐತರಿ ಉಪನಿಷತ್ ಭಾಷ್ಯದಲ್ಲಿಯೂ ಅವನು ಮನಃ ಯಾಕೆ ಅಂದ್ರೆ ಮನನ ಮಾಡ್ತಿರೋದ್ರಿಂದ ಅಂತ ವರ್ಣನೆ ಬಂದಿದೆ. ಈ ಭಗವಂತ ಹೇಗೆ ನಮಗೆಲ್ಲರಿಗೂ ಆನಂದವನ್ನು ಕೊಡ್ತಾನೆ ಅಂತ ಅನ್ನೋದನ್ನ ಈ ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾನೆ. ಅಬ್ರವೀನ್ಮೇ ಸತ್ಯಕಾಮೋ ಜಾಬಾಲೋ ಮನೋವೈ ಬ್ರಹ್ಮೇತೆ ಅಮನಸೋ ಹಿ ಕಿಂ ಸ್ಯಾತ್ ಮನ ಏವಾಯತನಂ ಆನಂದ ಇತ್ಯೇನಮುಪಾಸೀತ ಕಾ ಆನಂದತಾ ಯಾಜ್ಞವಲ್ಕ್ಯ ಮನ ಏವ ಸಮ್ರಾಳಿತಿ ಹೋವಾಚ ಮನಸಾ ವೈ ಸಮ್ರಾಟ್ ಶ್ರಿಯಮಭಿಹಾರ್ಯತೆ ತಸ್ಯಾಂ ಪ್ರತಿರೂಪ ಪುತ್ರೋ ಜಾಯತೆ ಸ ಆನಂದೋ ಮನೋ ವೈ ಸಮ್ರಾಟ್ ಪರಮಂ ಬ್ರಹ್ಮ ಅಂತ 6ನೇ ಅಧ್ಯಾಯದಲ್ಲಿ ಬಂದಿದೆ. ಈ ಭಗವಂತ ಮನಸ್ಸನ್ನಿಸ್ಕೊಂಡಿದ್ದಾನೆ. ಯಾಕೆಂದ್ರೆ ಯಾವಾಗಲೂ ಮನನ ಮಾಡ್ತಿರೋದಂತೆ. ಜೀವಾತ್ಮರ ಮನಸ್ಸಿನಲ್ಲಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಗಂಡು ಹೆಣ್ಣುಗಳ ಮನನದಲ್ಲಿ ಆತ ಇದ್ದಾನೆ. ಆ ಮನದಲ್ಲಿದ್ದು ಅವರಿಗೆ ಆನಂದ ಕೊಡ್ತಾನೆ. ಆದ್ರಿಂದಲೇ ಗಂಡು ಹೆಣ್ಣಿನ ಸಂಪರ್ಕವನ್ನು ಮಾಡ್ತಾನೆ. ಸಮ್ರಾಟ್ ಸ್ತ್ರೀಯಂ ಅಭಿಹಾರ್ಯತೆ. ಸ್ತ್ರೀ ಕಡೆಗೆ ಅವನು ಹೋಗ್ತಾನೆ, ಸಂಪರ್ಕ ಮಾಡ್ತಾನೆ. ಆದ್ರಿಂದ ಪ್ರತಿರೂಪ ಪುತ್ರೋ ಜಾಯತೆ. ಮಗು ಹುಟ್ಟುತ್ತದೆ. ಮಗು ಹುಟ್ಟಿದಾಗ ಆ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಆನಂದ ಆಗ್ತದೆ. ಮೊದಲನೇದಾಗಿ ಅವರ ಪರಸ್ಪರ ಮಿಲನದಿಂದ ಆನಂದ, ಮುಂದೆ ಪುತ್ರ ಸಂತಾನ ಆದಾಗ ಮತ್ತೂ ಆನಂದ. ಹೀಗೆ ಮನೋನಾಮಕನಾದಂತಹ ಭಗವಂತನ ಪ್ರೇರಣೆಯಿಂದ ಮಿಲನ, ಅದರಿಂದಲೇ ಸಂತಾನದ ಪ್ರಾಪ್ತಿ, ಅದರಿಂದಲೇ ಆನಂದದ ಪ್ರಾಪ್ತಿ. ಅದಕ್ಕೆ ಅವನೇ ನಮಗೆ ಈ ಎಲ್ಲವನ್ನು ಈ ಗಂಡು ಹೆಣ್ಣುಗಳಲ್ಲಿ ಪರಸ್ಪರ, ಗಂಡಿನ ಮನದಲ್ಲಿ ಹೆಣ್ಣಿನ ಕುರಿತಾದಂತಹ ಒಂದು ಆಸೆ, ಹೆಣ್ಣಿನ ಮನದಲ್ಲಿ ಗಂಡಿನ ಕುರಿತಾದಂತಹ ಒಂದು ಆಕರ್ಷಣೆ, ಅದೆಲ್ಲವನ್ನು ಇಟ್ಟವನು. ಆದ್ರಿಂದ ಆತ ಮನಃ. ಆ ಆಕರ್ಷಣೆಯಿಂದ ಪ್ರೇರಿತರಾಗಿ ಅವರು ಮಿಲನ ಮಾಡ್ತಾರೆ, ಮುಂದೆ ಮಕ್ಕಳು ಆಗ್ತವೆ. ಆ ಆನಂದಕ್ಕೂ ಕೂಡ ಅವನೇ ಕಾರಣ. ಮನಸ್ಥಿತಸ್ಯ ವೈ ಯದ್ವಿಷ್ಣು ಸಂಬಂಧಾದೇವ ಕಾಮತಃ ಜಾತಃಸುತಃ ಸುಖೇ ಹೇತು ಪರಾನಂದೋ ಹರಿಃ ಕಿಮು. ಮನಸ್ಸಿನಲ್ಲಿರುವಂತಹ ಆ ಭಗವಂತನ ಸಂಬಂಧದಿಂದಲೇ ಕಾಮಕ್ರೀಡೆ ಇತ್ಯಾದಿ ನಡೆಯೋದು. ಆದ್ದರಿಂದ ಜೀವರಿಗೆ ಸುಖ. ಅವನೇ ಸುಖದಾಯಕ. ಅವನು ಸ್ವಯಂ ಶ್ರೇಷ್ಠ ಸುಖರೂಪ. ಆದ್ದರಿಂದ ಆ ಭಗವಂತನಿಗೆ ಸುಖದಾಯಕ, ನಮಗವನು ಸುಖದಾಯಕನೂ ಕೂಡ ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಕೇವಲ ಇದೊಂದೇ ಸುಖ ಅಲ್ಲ, ಸ್ತ್ರೀ ಪುರುಷರ ಮಿಲನದಿಂದ ಆಗುವಂತಹ ಸುಖ ಮಾತ್ರ ಅಲ್ಲ. ಶ್ರವಣ ಮರಣ ಇತ್ಯಾದಿಗಳನ್ನು ಮಾಡಿದ್ದಾಗ ಭಗವಂತ ಒಂದು ಆನಂದ, ಮತ್ತೆ ಮುಕ್ತಿಯಲ್ಲಿ ಸಿಗುವಂತಹ ಆನಂದ, ಎಲ್ಲ ಆನಂದಕ್ಕೂ ಕೂಡ ಆ ಭಗವಂತನೇ
ನಮಗೆ ಅನುಗ್ರಾಹಕ. ಈ ಸ್ತ್ರೀ ಪುರುಷರ ಮಿಲನದಿಂದ ಬರುವಂತಹ ಆನಂದವನ್ನ ಅದಕ್ಕೆ ಒಬ್ಬ ಕವಿ ಬ್ರಹ್ಮಾನಂದ ಸಹೋದರ ಅಂತ ವರ್ಣನೆ ಮಾಡಿದ್ದಾನೆ. ಬ್ರಹ್ಮಾನಂದ ಅಂತನ್ನೋದು ದೊಡ್ಡ ಅಣ್ಣ, ಅದರ ಕಿರಿಯ ತಮ್ಮನೇ ಈ ಸ್ತ್ರೀ ಪುರುಷರ ಮಿಲನದ ದಾಂಪತ್ಯ ಅಂತ ಒಬ್ಬ ಹಾಸ್ಯದಿಂದ ಏನೋ ವರ್ಣನೆ ಮಾಡಿದ್ದಾನೆ. ಹೀಗೆ ಎಲ್ಲ ರೀತಿಯಾದಂತಹ ಆನಂದವನ್ನು ಆ ಭಗವಂತನೇ ಕೊಡುವವನು ಅಂತ ಅದರ ತಾತ್ಪರ್ಯ. ಲಕ್ಷಾಲಂಕಾರ ಹೇಳುವಂತೆ ವಸುನಿ ಮನಃ ಯಸ್ಯ ಸಹ ವಸುಮನಃ. ಯಾರ ಮನಸ್ಸು ಸಂಪತ್ತಿನಲ್ಲಿ ಇದೆಯೋ ಭಗವಂತ ಜ್ಞಾನವೆಂಬ ಸಂಪತ್ತನ್ನ ಯಾವತ್ತೂ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಅದನ್ನೇ ಭಕ್ತರಿಗೆ ಕೊಡಬೇಕು ಅಂತ ಅವನ ಆಲೋಚನೆ ಇರ್ತದೆ. ಅದಕ್ಕಾಗಿ ಆತನನ್ನ ವಸುಮನಾಹ ಅಂತ ಹೇಳ್ತಾರೆ. ಶಾಂಕರ ಭಾಷ್ಯದ ವ್ಯಾಖ್ಯಾನಕ್ಕನುಸಾರವಾಗಿ ವಸು ಅಂದ್ರೆ ಸಂಪತ್ತು, ಸಂಪತ್ತು ಅಂದ್ರೆ ಶ್ರೇಷ್ಠವಾದ್ದು ಅಂತ ಅರ್ಥ. ಶ್ರೇಷ್ಠವಾದಂತಹ ಮನಸ್ಸು, ಪ್ರಶಸ್ತವಾದ ಮನಸ್ಸುಳ್ಳವನೇ ವಸುಮನಾಹ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ನಿಧಿಯಲ್ಲಿ ಹೇಗೋ ಹಾಗೆ ಭಕ್ತರಲ್ಲೂ ಕೂಡ ಮನಸ್ಸುಳ್ಳವನು. ಒಂದು ನಿಧಿಯ ಬಗ್ಗೆ, ಸಂಪತ್ತಿನ ಬಗ್ಗೆ ನಮಗೆ ಹೇಗೆ ಗಮನ ಇರ್ತದೆ, ಅಲ್ಲಿ ಮನಸ್ಸಿರ್ತದೆ, ಅದರಂತೆ ಭಕ್ತರಲ್ಲೂ ಕೂಡ ಮನಸ್ಸುಳ್ಳವನು ಅಂತ ಅರ್ಥ ಇದೆ ಅದಕ್ಕೆ. ವಸುನೀವ ನಿಧೌತೇಷು ಮನೋಯಸ್ಯಾಸ್ತಿ ಸರ್ವದಾ ಸರ್ವೈಃ ವಸುಮನಾಹ ಪ್ರೋಕ್ತಃ ಮಾತೃವತ್ ಪೋಷಕೋ ಮನುಹು. ಈ ಮಂತ್ರ ತಾಯಿ ಮಕ್ಕಳನ್ನು ಪೋಷಿಸಿದಂತೆ ಎಲ್ಲರನ್ನು ಕೂಡ ಪೋಷಿಸ್ತದೆ. ಭಗವಂತ ಭಕ್ತರನ್ನ ಅತ್ಯಂತ ತನ್ನ ಸಂಪತ್ತಿನಂತೆ ಪೋಷಿಸ್ತಾನೆ. ಬಹಳ ಬೆಲೆ ಬಾಳುವ ಸಂಪತ್ತನ್ನು ಹೇಗೆ ಪೋಷಿಸಬೇಕೋ ಹಾಗೆ ಪೋಷಿಸ್ತಾನೆ. ಐತರೇಯ ಉಪನಿಷತ್ತಿನ ಆರಂಭದ ಭಾಗದಲ್ಲೇ ಜೀವ ಎಂದರೆ ಪರಮಾತ್ಮನಿಗೆ ಬಂಗಾರ ಅಂತ ಒಂದು ಕಡೆ ವರ್ಣನೆ ಮಾಡ್ತಾರೆ. ಅಥೋ ಆವೃತಾಸೋ ಅವತಾಸೋನ ಕರ್ತೃಭಿಃ ಇತಿ ಸರ್ವಂ ಹೀದಂ ಪ್ರಾಣೇನಾವೃತಂ ಸ್ವಯಂ ಅಪ್ರಕಾಶಃ ಸ್ವಯಂ ಆಕಾಶಃ ಪ್ರಾಣೇನ ಬೃಹತ್ಯಾವಿಷ್ಟಬ್ಧಃ. ಅಲ್ಲಿ ಆ ಐತರೇಯ ಉಪನಿಷತ್ತು ಋಗ್ವೇದದ ಒಂದು ಮಂತ್ರವನ್ನು ಕೂಡ ಉದ್ಧರಿಸಿದೆ. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಃ ಅಷಾಢಂ ನಃ ಸಹಸ್ತನ್ವಿಶ್ರುತೋ ದಧೆ ಆವೃತಾಸೋ ಅವತಾಸೋನ ಕರ್ತೃಭಿಃ ತನೂಷು ತೇ ಕ್ರತವ ಇಂದ್ರಭೂರಯಃ. ಭಗವಂತನೇ, ನೀನು ಕೈಯಲ್ಲಿ ಸಂಪತ್ತನ್ನು ಹಿಡಿದಿದ್ದೆ. ಯಾರು ನಿನ್ನನ್ನು ಸ್ಮರಿಸ್ತಾರೋ, ಸೇವೆ ಮಾಡ್ತಾರೋ ಅವರಿಗೆ ಆ ಸಂಪತ್ತನ್ನು ಕೊಡ್ತೆ. ಧನಿಕರು, ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಸಂಪತ್ತನ್ನ ಬಹಳ ಜತನದಿಂದ ಕಾಪಾಡ್ತಾರೆ. ಭೂಮಿಯ ರಂಧ್ರಗಳಲ್ಲಿ ಅಲ್ಲಲ್ಲಿ ಹೊಂಡಗಳನ್ನು ತೋಡಿ ಅಲ್ಲಿ ಧನಕನಕವನ್ನು ಇಟ್ಟು ಕಾಪಾಡ್ತಾರೆ. ಅದರಂತೆ ನೀನೂ ಕೂಡ ತನೂಷು ತೇ ಕ್ರತವ ಇಂದ್ರಭೂರಯ, ನಿನ್ನ ಹೊಟ್ಟೆಯಲ್ಲಿ ಅನಂತ ಜೀವನನ್ನು ಇಟ್ಟುಕೊಂಡು ಕಾಪಾಡ್ತೆ. ಆಚ್ಛಾದ್ಯಂತೆ ವಿತ್ವದ್ಭಿಃ ತಾಭ್ಯಾಮೇವ ಹಿ ಚೇತನಾಃ ಆವೃತಾ ಮಹದಾದ್ಯೈಸ್ತು ದೇಹೇ ತಿಷ್ಠಂತಿ ಚೈತಯೋಃ ಯಥೈವ ಕನಕಾವಟಾಃ ಆವೃತಾ ಸರ್ವಜೀವಾ ಹಿ. ಜೀವ ಅಂದ್ರೆ ಪರಮಾತ್ಮನಿಗೆ ಅತ್ಯಂತ ಅಚ್ಚುಮೆಚ್ಚು. ಬಂಗಾರವನ್ನು ಕಾಪಾಡಿದಂತೆ ಜೀವನನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡು ಕಾಪಾಡ್ತಾನೆ ಅಂತ ವೇದ ಮಂತ್ರ ಹೇಳಿದೆ. ಅದಕ್ಕಾಗಿ ಇಲ್ಲಿ ವಸು ಅಂದ್ರೆ ಸಂಪತ್ತು, ಜೀವನೇ ಒಂದು ಸಂಪತ್ತು. ನಾಳೆ ಇವನು ಕೂಡ ವ ಅಂದ್ರೆ ಜ್ಞಾನವನ್ನು ಪಡೆದು ಸು ಅಂದ್ರೆ ಸುಖವನ್ನು ಪಡಿಬೇಕು. ಅದಕ್ಕಾಗಿ ಇವನೇ ವಸು. ಅವನ ಬಗ್ಗೆ ಮನಾಹ ಯಾವತ್ತೂ ಕೂಡ ಕಾಳಜಿ ಇಟ್ಟವನು. ಜೀವನನ್ನ ಯಾವತ್ತೂ ಮೈಂಡ್ ಮಾಡ್ತಾ ಇರುವಂತವನು. ಜೀವ ಏನ್ ಮಾಡ್ತಾನೆ ಅವನ ಆಗು ಹೋಗಗಳನ್ನೆಲ್ಲವನ್ನು ಕೂಡ ತನ್ನ ಮೈಂಡಿನಲ್ಲಿ ಇಟ್ಕೊಂಡು ಅದನ್ನೆಲ್ಲವನ್ನು ಗಮನಿಸ್ತಾ ಇರುವವನು. ಅದಕ್ಕಾಗಿ ಆತನನ್ನ ವಸುಮನಾಹ ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ದೃಷ್ಟಿಯಿಂದ ವಸುಮನಾಹ ಭಕ್ತ ಸಮರ್ಪಿತ ವಸುನಿ ತೋಯೇ ದ್ರವ್ಯೇವಾ ಸಮಂತಕಮಣೇವಾ ಮನೋವಾ ಮನೋವೇಸ್ಯ ಯಸ್ಯ ಸಹ ತಥಾ. ಭಕ್ತರು ಕೊಟ್ಟಂಥ ಸಂಪತ್ತು ಏನು ಸಂಪತ್ತು? ಅವರು ನೀರನ್ನೇ ಕೊಡಲಿ, ಅದ್ಯಾವುದೇ ಬಂಗಾರವನ್ನೇ ಕೊಡಲಿ, ಮಣ್ಣಿನ ತುಳಸಿಯನ್ನೇ ಕೊಡಲಿ, ಬಂಗಾರದ ತುಳಸಿಯನ್ನೇ ತನಗೆ ಅರ್ಪಣೆ ಮಾಡಲಿ, ತಮ್ಮ ಶುದ್ಧವಾದ ಮನಸ್ಸಿನಿಂದ ಯಾರು ಭಗವಂತನನ್ನು ಆರಾಧನೆ ಮಾಡ್ತಾರೋ ಅದರಲ್ಲಿಯೇ ಮನಸ್ಸನ್ನಿಟ್ಟವನು ಅದನ್ನು ಯಾವತ್ತೂ
ಕಾತರದಿಂದ ಇವ್ರು ನನ್ನ ಸೇವೆ ಮಾಡ್ತಾರೋ ಹೇಗೆ ಅಂತ ಕಾದಿದ್ದವನು ಅವನೇ ವಸುಮನಾಹ. ಸ್ಯಮಂತಕ ಮಣಿಯಲ್ಲೂ ತನ್ನ ಮನಸ್ಸನ್ನಿಟ್ಟವನು ಕೃಷ್ಣಾವತಾರದಲ್ಲಿ ಅಂತಿದೆ. ನಮಗೆ ನಮ್ಮ ಈಗಿನ ಸಾಧನೆಯ ದೃಷ್ಟಿಯಿಂದ ನಮ್ಮೆಲ್ಲರನ್ನೂ ಯಾವತ್ತೂ ಕೂಡ ತಾಯಿಯಾದವಳು ಮಕ್ಕಳನ್ನು ಹೊಟ್ಟೆಯಲ್ಲಿಟ್ಟು ಅಕ್ಕರೆಯಿಂದ ಕಾಪಾಡುವಂತೆ ಭಗವಂತ ನಮ್ಮನ್ನ ಇದು ನನ್ನ ಬಂಗಾರ ಅಂತ ಆ ತಾಯಿಯಾದವಳು ನೀನೇ ನನ್ನ ಮುತ್ತು, ನೀನೇ ನನ್ನ ಮಾಣಿಕ್ಯ ಅಂತ ಹೇಗೆ ಆ ಮಗುವನ್ನು ಮುದ್ದಾಡ್ತಾಳೋ ಹಾಗೆ ಜೀವನನ್ನ ನೀನೇ ನನ್ನ ವಸು, ಪ್ರೀತಿ ಪಾತ್ರನಾದವನು, ನನ್ನ ಬಂಗಾರ ನೀನು ಅಂತ ತಾಯಿಯಂತೆ ಈ ಭಗವಂತ ತನ್ನ ಒಡಲಲ್ಲಿ ಇಟ್ಟು ಯಾವತ್ತೂ ಕಾಪಾಡ್ತಾನೆ. ಅವನಿಗೆ ಜ್ಞಾನವನ್ನು ಕೊಡ್ತಾನೆ, ಸುಖವನ್ನು ಕೂಡ ಕೊಡ್ತಾನೆ. ಮತ್ತೆ ಆತ ಏನನ್ನೇ ವಸು ಸಂಪತ್ತನ್ನ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದನ್ನು ಇವನು ಸ್ವೀಕಾರ ಮಾಡ್ತಾನೆ. ಸುಮನಾಹ, ನಾವು ಕೊಡುವಂಥ ಹೂವು ಮತ್ತೆ ನಮ್ಮ ಶುದ್ಧವಾದ ಮನಸ್ಸಿನ ಪ್ರತೀಕವಾದಂತಹ ಏನೇ ಸಂಗತಿ, ಹೂವನ್ನು ನಾವು ಬಾಹ್ಯವಾಗಿ ಭಗವಂತನಿಗೆ ಕೊಡುವುದಂದ್ರೆ ನಮ್ಮ ಶುದ್ಧವಾದ ಮನಸ್ಸನ್ನು ಕೊಡುವುದು ಅಂತಲೇ ಅರ್ಥ. ಹೀಗೆ ನಾವು ಕೊಟ್ಟಂತಹ ಶುದ್ಧವಾದ ಮನಸ್ಸನ್ನ, ಹೂವನ್ನ ಮೊದಲಾದವುಗಳನ್ನ ತುಂಬಾ ಪ್ರೀತಿಯಿಂದ ಕಾದಿದ್ದು ಸ್ವೀಕಾರ ಮಾಡಿ ಆಮೇಲೆ ನಮಗೆ ತಾನು ಸುಪ್ರಸನ್ನನಾಗಿ ಸುಖವನ್ನು ಕೊಡುವಂಥವನು. ಆದ್ರಿಂದ ಆತ ವರಿಷ್ಠನಾದಂತಹ ಸುಮನಾಹ, ಅತ್ಯಂತ ಶ್ರೇಷ್ಠನಾದಂತಹ ದೇವತೆ ಅವನು. ಆ ಭಕ್ತನ ಸಾಧನೆಯಲ್ಲಿ ಏನೇನು ವಿಘ್ನ ಬಂದ್ರೆ ಆ ವಿಘ್ನವನ್ನೆಲ್ಲವನ್ನೂ ಕೂಡ ಹೊಡೆದಟ್ತಾನೆ. ಅದಕ್ಕಾಗಿ ಆತನನ್ನ ಭಗವಂತನನ್ನ ವಸುಮನಾಹ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.